ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆದಾಯ ತೆರಿಗೆ ಇಲಾಖೆಯ ನೋಟಿಸ್ನಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದಾಗಿ ಜುಲೈ 25ನೇ ತಾರೀಕು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೋರಾಟಕ್ಕೆ ವ್ಯಾಪಾರಿಗಳನ್ನ ಅಥವಾ ವ್ಯಾಪಾರಸ್ಥರನ್ನ ಬನ್ನಿ ಅಂತೇಳಿ ಹೇಳೋದಕ್ಕೆ ಗಾಂಧಿಗಿರಿಯನ್ನ ಹೋರಾಟಗಾರರು ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಬನ್ನಿ ನೋಡೋಣ. ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ ವ್ಯಾಪಾರಿಗಳಿಗೆ ಈ ಕಾರ್ಮಿಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ಈ ಹೂಗುಚ್ಚನ್ನು ಕೊಡುವಂತಹ ಮೂಲಕ 25ನೇ ತಾರೀಕು ನಡೆಯುವಂತಹ ಈ ಒಂದು ಕಾರ್ಮಿಕರ ಮತ್ತು ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಜೊತೆಗೆ UPIಗಳನ್ನು ಯಾರು ಕೂಡ ಬಳಕೆ ಮಾಡಬಾರ್ದು. UPIನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿಮಗೆ ನೋಟಿಸನ್ನು ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತಹ ಸಂದರ್ಭ ನೀವು ಯಾರು ಕೂಡ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ಕೊಡುವಂತಹ ಕೆಲಸ ಕೂಡ ಈಗ ಈ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ KR ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಹೋಗಿ ಈ UPIದಿಂದ ಆಗ್ತಿರುವಂತಹ ಆತಂಕಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸ, ಜೊತೆಗೆ ಇದೇ ತಿಂಗಳ 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು UPI ನೋಟಿಸ್ ಏನು ಬಂದಿದೆ, ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಏನು ಪಟ್ಟು ಹಿಡಿದಿರುವಂತಹ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಅದಕ್ಕೆ ನಾವು ಯಾರು ಕೂಡ ಹಣವನ್ನು ಕಟ್ಟೋದು ಬೇಡ, ಯಾರು ಕೂಡ ಹಣವನ್ನು ಕಟ್ಟಬಾರ್ದು. ಯಾಕಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ಗುಲಾಬಿ ಹೂವನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕ್ನ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು, ಎಲ್ಲರೂ ಕೂಡ ಸಾಥನ್ನು ಕೊಡಬೇಕು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ತಾವು ಕೊಟ್ಟಿರುವಂತಹ ನೋಟಿಸ್ ಅನ್ನು ಹಿಂಪಡೆಯವರೆಗೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಬೇಕು. ಜೊತೆಗೆ ನಾಳೆಯಿಂದ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಮತ್ತೆ ಟೀಯನ್ನು ಮಾರಾಟ ಮಾಡಬಾರದು ಅನ್ನೋ ಒಂದು ಮನವಿಯನ್ನ ಈಗ ಮಾಡಲಾಗ್ತಾ ಇದೆ. ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್. ನಾಳಿನ ರಿಪೋರ್ಟರ್ ಬುಲೆಟಿನ್ ನಲ್ಲಿ ಇನ್ನಷ್ಟು ಜಿಲ್ಲೆಗಳ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆದಾಯ ತೆರಿಗೆ ಇಲಾಖೆಯ ನೋಟಿಸ್ನಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದಾಗಿ ಜುಲೈ 25ನೇ ತಾರೀಕು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೋರಾಟಕ್ಕೆ ವ್ಯಾಪಾರಿಗಳನ್ನ ಅಥವಾ ವ್ಯಾಪಾರಸ್ಥರನ್ನ ಬನ್ನಿ ಅಂತೇಳಿ ಹೇಳೋದಕ್ಕೆ ಗಾಂಧಿಗಿರಿಯನ್ನ ಹೋರಾಟಗಾರರು ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಬನ್ನಿ ನೋಡೋಣ. ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ ವ್ಯಾಪಾರಿಗಳಿಗೆ ಈ ಕಾರ್ಮಿಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ಈ ಹೂಗುಚ್ಚನ್ನು ಕೊಡುವಂತಹ ಮೂಲಕ 25ನೇ ತಾರೀಕು ನಡೆಯುವಂತಹ ಈ ಒಂದು ಕಾರ್ಮಿಕರ ಮತ್ತು ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಜೊತೆಗೆ UPIಗಳನ್ನು ಯಾರು ಕೂಡ ಬಳಕೆ ಮಾಡಬಾರ್ದು. UPIನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿಮಗೆ ನೋಟಿಸನ್ನು ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತಹ ಸಂದರ್ಭ ನೀವು ಯಾರು ಕೂಡ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ಕೊಡುವಂತಹ ಕೆಲಸ ಕೂಡ ಈಗ ಈ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ KR ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಹೋಗಿ ಈ UPIದಿಂದ ಆಗ್ತಿರುವಂತಹ ಆತಂಕಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸ, ಜೊತೆಗೆ ಇದೇ ತಿಂಗಳ 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು UPI ನೋಟಿಸ್ ಏನು ಬಂದಿದೆ, ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಏನು ಪಟ್ಟು ಹಿಡಿದಿರುವಂತಹ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಅದಕ್ಕೆ ನಾವು ಯಾರು ಕೂಡ ಹಣವನ್ನು ಕಟ್ಟೋದು ಬೇಡ, ಯಾರು ಕೂಡ ಹಣವನ್ನು ಕಟ್ಟಬಾರ್ದು. ಯಾಕಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ಗುಲಾಬಿ ಹೂವನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕ್ನ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು, ಎಲ್ಲರೂ ಕೂಡ ಸಾಥನ್ನು ಕೊಡಬೇಕು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ತಾವು ಕೊಟ್ಟಿರುವಂತಹ ನೋಟಿಸ್ ಅನ್ನು ಹಿಂಪಡೆಯವರೆಗೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಬೇಕು. ಜೊತೆಗೆ ನಾಳೆಯಿಂದ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಮತ್ತೆ ಟೀಯನ್ನು ಮಾರಾಟ ಮಾಡಬಾರದು ಅನ್ನೋ ಒಂದು ಮನವಿಯನ್ನ ಈಗ ಮಾಡಲಾಗ್ತಾ ಇದೆ. ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್. ನಾಳಿನ ರಿಪೋರ್ಟರ್ ಬುಲೆಟಿನ್ ನಲ್ಲಿ ಇನ್ನಷ್ಟು ಜಿಲ್ಲೆಗಳ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆದಾಯ ತೆರಿಗೆ ಇಲಾಖೆಯ ನೋಟಿಸ್ನಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದಾಗಿ ಜುಲೈ 25ನೇ ತಾರೀಕು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೋರಾಟಕ್ಕೆ ವ್ಯಾಪಾರಿಗಳನ್ನ ಅಥವಾ ವ್ಯಾಪಾರಸ್ಥರನ್ನ ಬನ್ನಿ ಅಂತೇಳಿ ಹೇಳೋದಕ್ಕೆ ಗಾಂಧಿಗಿರಿಯನ್ನ ಹೋರಾಟಗಾರರು ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಬನ್ನಿ ನೋಡೋಣ.
ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ ವ್ಯಾಪಾರಿಗಳಿಗೆ ಈ ಕಾರ್ಮಿಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ಈ ಹೂಗುಚ್ಚನ್ನು ಕೊಡುವಂತಹ ಮೂಲಕ 25ನೇ ತಾರೀಕು ನಡೆಯುವಂತಹ ಈ ಒಂದು ಕಾರ್ಮಿಕರ ಮತ್ತೆ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಜೊತೆಗೆ UPIಗಳನ್ನು ಯಾರು ಕೂಡ ಬಳಕೆ ಮಾಡಬಾರ್ದು. UPIನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿಮಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಯಾರು ಕೂಡ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ಕೊಡುವಂತಹ ಕೆಲಸ ಕೂಡ ಈಗ ಈ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ KR ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಹೋಗಿ ಈ UPIದಿಂದ ಆಗ್ತಿರುವಂತಹ ಆತಂಕಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸ, ಜೊತೆಗೆ ಇದೇ ತಿಂಗಳ 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು UPI ನೋಟಿಸ್ ಏನು ಬಂದಿದೆ, ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಏನು ಪಟ್ಟು ಹಿಡಿದಿರುವಂತಹ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಅದಕ್ಕೆ ನಾವು ಯಾರು ಕೂಡ ಹಣವನ್ನು ಕಟ್ಟೋದು ಬೇಡ, ಯಾರು ಕೂಡ ಹಣವನ್ನು ಕಟ್ಟಬಾರದು. ಯಾಕಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ಗುಲಾಬಿ ಹೂವನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕ್ನ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು, ಎಲ್ಲರೂ ಕೂಡ ಸಾಥನ್ನು ಕೊಡಬೇಕು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ತಾವು ಕೊಟ್ಟಿರುವಂತಹ ನೋಟಿಸ್ ಅನ್ನು ಹಿಂಪಡೆಯವರೆಗೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಬೇಕು. ಜೊತೆಗೆ ನಾಳೆಯಿಂದ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ಗಳಲ್ಲಿ ಹಾಲು ಮತ್ತೆ ಟೀಯನ್ನು ಮಾರಾಟ ಮಾಡಬಾರದು ಅನ್ನೋ ಒಂದು ಮನವಿಯನ್ನ ಈಗ ಮಾಡಲಾಗ್ತಾ ಇದೆ. ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್. ನಾಳಿನ ರಿಪೋರ್ಟರ್ ಬುಲೆಟಿನ್ ನಲ್ಲಿ ಇನ್ನಷ್ಟು ಜಿಲ್ಲೆಗಳ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆದಾಯ ತೆರಿಗೆ ಇಲಾಖೆಯ ನೋಟಿಸ್ನಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದಾಗಿ ಜುಲೈ 25ನೇ ತಾರೀಕು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೋರಾಟಕ್ಕೆ ವ್ಯಾಪಾರಿಗಳನ್ನ ಅಥವಾ ವ್ಯಾಪಾರಸ್ಥರನ್ನ ಬನ್ನಿ ಅಂತೇಳಿ ಹೇಳೋದಕ್ಕೆ ಗಾಂಧಿಗಿರಿಯನ್ನ ಹೋರಾಟಗಾರರು ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ ವ್ಯಾಪಾರಿಗಳಿಗೆ ಈ ಕಾರ್ಮಿಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ಈ ಹೂಗುಚ್ಚನ್ನು ಕೊಡುವಂತಹ ಮೂಲಕ 25ನೇ ತಾರೀಕು ನಡೆಯುವಂತಹ ಈ ಒಂದು ಕಾರ್ಮಿಕರ ಮತ್ತೆ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಜೊತೆಗೆ UPIಗಳನ್ನು ಯಾರು ಕೂಡ ಬಳಕೆ ಮಾಡಬಾರ್ದು. UPIನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಿಮಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಯಾರು ಕೂಡ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ಕೊಡುವಂತಹ ಕೆಲಸ ಕೂಡ ಈಗ ಈ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ KR ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಹೋಗಿ ಈ UPIದಿಂದ ಆಗ್ತಿರುವಂತಹ ಆತಂಕಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸ, ಜೊತೆಗೆ ಇದೇ ತಿಂಗಳ 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು UPI ನೋಟಿಸ್ ಏನು ಬಂದಿದೆ, ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಏನು ಪಟ್ಟು ಹಿಡಿದಿರುವಂತಹ ಈ ಒಂದು ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಅದಕ್ಕೆ ನಾವು ಯಾರು ಕೂಡ ಹಣವನ್ನು ಕಟ್ಟೋದು ಬೇಡ, ಯಾರು ಕೂಡ ಹಣವನ್ನು ಕಟ್ಟಬಾರದು. ಯಾಕಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವರು